discuss the small concept in noble, entitled noble. This poem written by James Russell. Well, first introduction say in this poem use of beliefs. Beliefs means what? Beliefs ಅಂದ್ರೆ ನಂಬಿಕೆ ಅರ್ಥ ಆಗ್ತದೆ ಆ ನಂಬಿಕೆ that everything belongs to God, not to individuals. He offer his name home to all complete stranger. He also offer a horse and some gold. The stranger is overwhelmed by this kindness and admit that he killed Yusuf's son. Yusuf offered him some more gold instead of getting angry and thanked the stranger for allowing him to avenge his son's death. ಫಸ್ಟ್ ಇಲ್ಲಿ ಯಾರು ಬರ್ದಿರೋದಂದ್ರೆ ಇದು ಜೇಮ್ಸ್ ರೂಸ್ವೆಲ್ ಅಂತ ಬರ್ದಿರೋದು ಈ ಪೋಯಂ ಅಂತ ಆಗ್ತದೆ. ಈ ಪೋಯಂ ನಲ್ಲಿ ಒಂದು ಯೂಸುಫ್ ಅಂತ ಆಗಿರ್ತಾರೆ. ಅವ್ರು ಯೂಸುಫ್ ಎಲ್ಲರಿಗೂ ನಂಬ್ತಾರೆ, ಎಲ್ಲಾ ಜನರು. ಎಕ್ಸಾಂಪಲ್ ಅವ್ರು ಏನ್ ಮಾಡ್ತಾರೆ, ಬೇರೆಯವ್ರು ಯಾವ ತರ ಇಲ್ಲಿ ಅರ್ಥ ಆಗ್ತಾರೆ ಅವ್ರಿಗೆಲ್ಲ ನಂಬೋದು ಜಾಸ್ತಿ. ಅವರು ನಂಬಿರ್ತಾರೆ ದಟ್ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಗಾಡ್. ಎಕ್ಸಾಂಪಲ್ ಎಲ್ಲರಿಗೂ ಅದು ದೇವ್ರದ್ದು ಅಂತ ನಂಬ್ತಾರೆ ಅವರು. ಎಕ್ಸಾಂಪಲ್ ಅವ್ರ ಮನೆ ಇರ್ಬೋದು, ಅವ್ರ ಮನೆ ಕೂಡ ಯಾರ್ದು ದೇವ್ರದ್ದು ಅಂತ ಅವರು ಹೇಳ್ತಾರೆ ಎಲ್ಲರಿಗೆ. ಇಂಡಿವಿಜುವಲ್ ಆಫರ್ ಹಿಸ್ ಹೋಮ್, ಮತ್ತೆ ಯಾರು ನಮ್ಮ ಮನೆಗೆ ಬಂದ್ರೆ ಈ ತರ ಅಂದ್ರೆ ಟು ಕಂಪ್ಲೀಟ್ ದ ಸ್ಟ್ರೇಂಜರ್ಸ್ ಅಂದ್ರೆ ನಮಗೆ ಗೊತ್ತಿಲ್ಲದವರು ಅರ್ಥ ಆಗ್ತದೆ. ಸ್ಟ್ರೇಂಜರ್ ಅಂದ್ರೆ ಅಪರಾಧಿ. ಅವ್ರ ಮನೆಗೆ ಬಂದ್ರೆ ಕೂಡ ಅವ್ರಿಗೆ ಏನ್ ಆಫರ್ ಕೊಡ್ತಾ ಇದ್ರು ಅಂದ್ರೆ ಯೂಸ್ ಆಫರ್ ಎ ಹಾರ್ಸ್ ಅಂಡ್ ಸಮ್ ಗೋಲ್ಡ್. ಒಂದು ಅಪರಾಧಿ ಸ್ಟ್ರೇಂಜರ್, ಒಂದು ಕೈದಿ, ಇವರು ಹಂಡಿಗೆ ಬಂದಿರ್ತಾನೆ ಮುಸ್ಲಿಮ್ಗೆ. ಆ ಸಮಯದಲ್ಲಿ ಇವ್ರು ಏನ್ ಮಾಡ್ತಾರೆ, ಅವ್ರು ಯಾರ ಸಾಯಿಸಿಗೆ ಬಂದಿರ್ತಾರೆ ಅವ್ನಿಗೆ. ಇವನು ಬಂದ್ಬಿಟ್ಟು ಇಲ್ಲಿ ಒಂದು ಕೈದಿ ಇವ್ರ ಮನೆಗೆ ಬಂದ್ಬಿಡ್ತಾನೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಹಾರ್ಸ್, ಅವ್ರ ಮನೆಯಲ್ಲಿ ತುಂಬಾ ಬೇಗ ಓಡೋದು ಒಂದು ಹಾರ್ಸ್ ಇರುತ್ತೆ. ಮತ್ತೆ ಅವರು ಸಮ್ ಗೋಲ್ಡ್, ಈ ಗೋಲ್ಡ್ ತಗೊಂಡು ನೀವು ಹೊರಟೋಗಿ ಇಲ್ಲಿಂದ, ಮತ್ತೆ ನಿಮಗೆ ಬೇರೆಯವ್ರು ಬಂದು ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾರೆ ಸ್ಟ್ರೇಂಜರ್ಸ್ಗೆ. ಮತ್ತೆ ಏನು ಕೈಂಡ್ನೆಸ್ ಅಂದ್ರೆ ಅವ್ನ ದಯೆ ತೋರಿಸೋದು ಯಾರು, ಯೂಸುಫ್ ಅವನ ಮೇಲೆ. ಅಂಡ್ ಅಡ್ಮಿಟ್ ದಟ್ ಹಿ ಕಿಲ್ಡ್ ಯೂಸುಫ್ ಸನ್. ಮತ್ತೆ ಅವನು ಸೇಮ್ ಯೂಸುಫ್ ಇದಾನಲ್ವಾ, ಅವನ ಸನ್ಗೆ ಏನ್ ಮಾಡಿರ್ತಾನೆ, ಸಾಯಿಸಿರ್ತಾನೆ. ಯಾರು ಈಗ ಬರ್ದಿದ್ದಾನಲ್ವಾ ಸ್ಟ್ರೇಂಜರು, ಅವ್ನಿಗೆ ಗೊತ್ತಿಲ್ಲ, ಅವನು ಯೂಸುಫ್ ಸನ್ಗೆ ಸಾಯಿಸಿರ್ತಾನೆ. ಬಟ್ ಅವ್ನಿಗೆ ಗೊತ್ತಿಲ್ಲ ಹಿಂದೆ ಸಾಯಿಸ್ತೀನನ್ನೇ ಅಂತ. ಮತ್ತೆ ಅವರು ಊರಲ್ಲಿ ಎಲ್ಲ ಅವ್ರಿಗೆ ಸಾಯಿಸ್ಬೇಕು ಅಂತ ಹೋಗ್ತಾರೆ. ಓಡ್ ಬಂದ್ಬಿಟ್ಟು ಇವ್ರು ಗೆಸ್ಟ್ ಹೌಸ್ ಇರುತ್ತೆ, ಅವ್ನು ಟೆಂತ್ ಅಂತ, ಅದಕ್ಕೆ ಆ ಗೆಸ್ಟ್ಗೆ ಬಂದ್ಬಿಡ್ತಾನೆ. ಅವ್ನಿಗೆ ಗೊತ್ತಿಲ್ಲ ಹಿಂದೆ ಸನ್. ಮತ್ತೆ ಅವ್ನು ಹೇಳ್ತಾನೆ ಆಫರ್ಸ್ ಹಿಮ್ ಸಮ್ ಮೋರ್ ಗೋಲ್ಡ್ ಇನ್ಸ್ಟೆಡ್ ಆಫ್ ಆಂಗ್ರಿ ಅಂಡ್ ಥ್ಯಾಂಕ್ ದ ಸ್ಟ್ರೇಂಜರ್ ಫಾರ್ ಅಲೋಯಿಂಗ್ ಹಿಮ್ ಟು ಅವೇಂಜ್ ಹಿಸ್ ಡೆತ್. ಈಗ ಅವ್ರ ಮಗ ತೀರ್ಕೊಂಡಿದ್ದಾನಲ್ವಾ, ಅದರಿಂದ ಮತ್ತೆ ಬೇರೆಯವರೆಲ್ಲ ಏನ್ ಮಾಡ್ಬೇಕು, ಅವ್ರ ಮೇಲೆ ಕೋಪ ತೀರ್ಸ್ಕೊಂತ ಇದ್ರು. ಆದ್ರೆ ಕೂಡ ಏನು ತೀರ್ಸ್ಕೊಂತ ಇಲ್ಲ. ಯಾರು, ಯೂಸುಫ್ ಏನ್ ಕೊಡ್ತಾ ಇದ್ದ, ಸಮ್ ಗೋಲ್ಡ್ ಕೊಟ್ಬಿಟ್ಟು ಕಳಿಸ್ಬಿಡ್ತಾನೆ, ನೀನ್ ಇಲ್ಲಿಂದ ಹೊರಟೋಗು ಅಂತ. ಅದೇ ನಾನು ನಿನ್ ಮೇಲೆ ಕೋಪ ತೀರ್ಸ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾನೆ. ಸಿ ಇನ್ ಪೋಯಂ, ಫಸ್ಟ್ ಪೋಯಂ ನೋಡೋಣ. ದ ಸ್ಟ್ರೇಂಜರ್ ಕೇಮ್ ನೈಟ್ ಟು ಯೂಸುಫ್ ಟೆನ್ ಸೇಯಿಂಗ್ behind one outcast and the greed ಅಂದ್ರೆ ಭಯ, and against whose life bow of power is bent, whose flight is the heart note where to lay his head. ಎಕ್ಸಾಂಪಲ್ ಒನ್ ನೈಟ್ ಏನ್ ಮಾಡ್ತಾನೆ, ಏನು ಸಾಯಿಸ್ಬಿಟ್ಟು ಬಂದಿರ್ತಾನಪ್ಪ ಯೂಸುಫ್ ಮಾಗಿ, ಅವ್ನಿಗೆ ಗೊತ್ತಿರಲಿಲ್ಲ ಇವನೇ ಸಾಯಿಸಿದಾನಂತೆ. ಒನ್ ನೈಟ್ ಏನ್ ಬರ್ತಾನೆ, ನೈಟ್ ಟೈಮಲ್ಲಿ ಓಡಿ ಬರ್ತಾನೆ. ಟೆಂಟ್ ಅಂದ್ರೆ ಒಂದು ಗುಡಿಸಲಿಗೆ ಹೇಳ್ತಾರೆ, ಅರ್ಥ ಆಗ್ತದೆ. ಆ ಗುಡಿಸಲಿಗೆ ಬರ್ತಾನೆ ಯಾರು, ಅಪರಾಧಿ, ಅವನು ಸ್ಟ್ರೇಂಜರ್, ಅವ್ರ ಮನೆಗೆ ಬರ್ತಾನೆ. ಅವಾಗ ಅವ್ನಿಗೆ ಹೇಳ್ತಾರೆ ಸೇ ಔಟ್ ಕ್ಯಾಸ್ಟ್ ಅಂದ್ರೆ ಎಕ್ಸಾಂಪಲ್ ಈ ಬೇರೆ ಕಮ್ಯುನಿಟಿಯವರು, ಸಮುದಾಯ ಅವರು ನನಗೆ ಸಾಯಿಸ್ತಾ ಇದ್ದಾರೆ, ಅದಕ್ಕೆ ನಾನು ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ ನಿನ್ನ ಹತ್ರ ನನ್ನ ಲೈಫ್ ಉಳಿಸ್ಕೊಳ್ಳಕ್ಕೆ ಅಂತ ಹೇಳ್ತಾನೆ. ಯಾರಿಗೆ, ಯೂಸುಫ್ಗೆ ಲೈಫ್ ಉಳಿಸ್ಕೋಬೇಕಂತ ನೀನು ಗುಡಿಸ್ಲಿಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ಬೌ ಹೂಸ್ ಫ್ಲೈ ಅಂದ್ರೆ ಅವನು ಸ್ಟೇಜ್ ಅಲ್ಲಿ ಹ್ಯಾಟ್ ವೇರ್ ದ ಹಿಸ್ ಹೆಡ್ ಅಂದ್ರೆ ಈಗ ಎಕ್ಸಾಂಪಲ್ ತಲೆಯಿಂದ ಬಚ್ಕೋಬೇಕು ಅಂತಾರಲ್ಲ, ಬಚ್ಚಿಕ್ಕೋಬೇಕು ಅಂತ ಎಲ್ಲ ನಾವು ಹೋಗ್ಬಿಟ್ಟು ಅವನು ಗುಡಿಸ್ಲಿಕ್ಕೆ ಬಂದ್ಬಿಡ್ತಾನೆ, ಏನು ಬಚ್ಚಿಕೊಳ್ಳಕ್ಕೆ. ಮತ್ತೆ ಅವ್ನು ಕೇಳ್ತಾನೆ, ನಾನು ತುಂಬಾ ಹಸು ಆಗಿದೆ, ಐ ಕೇಮ್ ಟು ಥೀ ಫಾರ್ ದ ಶೆಲ್ಟರ್. ಶೆಲ್ಟರ್ ಅಂದ್ರೆ ನನಗಾಗಿ ಒಂದು ಮನೆ ಅಂತಾರಲ್ವಾ, ಮನೆಗೆ ಶೆಲ್ಟರ್ ಅಂತಾರೆ. ಆಸೆ ಏನನ್ನ ಇರೋಕ್ಕೆ ನನಗೆ ಜಾಗ ಕೊಡುವಂತ ಯೂಸುಫ್ಗೆ ಕೇಳ್ತಾನೆ ಆ ಸ್ಟ್ರೇಂಜರು. ಮತ್ತೆ ಒಂದು ಆಹಾರ, ಫುಡ್ ಕೂಡ ನನಗೆ ಬೇಕು ಅಂತ ಕೇಳ್ತಾನೆ. ಟು ಯೂಸುಫ್ ಕಾರ್ಡ್ ಥ್ರೋ ಆಲ್ ದ ಟ್ರೈಬಲ್ಸ್ ಇಸ್ ಗುಡ್. ಮತ್ತೆ ಅವನು ಯೂಸುಫ್ಗೆ ಕೇಳ್ತಾನೆ, ನಿಮ್ ಜನ ಅವ್ರು ಇದಾರಲ್ವಾ ಅವರು ತುಂಬಾ ಒಳ್ಳೆಯವರು ಅಂತ ಸ್ಟ್ರೇಂಜರ್ ಹೇಳ್ತಾನೆ. ಯಾರಿಗೆ, ಯೂಸುಫ್ಗೆ. ಟ್ರೈಬ್ಸ್ ಅಂದ್ರೆ ಅವ್ರ ಪೀಪಲ್ಸ್. ಎಕ್ಸಾಂಪಲ್ ಅವ್ರ ಕ್ಯಾಸ್ಟ್ ಇರ್ತಾರಲ್ವಾ, ಎಕ್ಸಾಂಪಲ್ ಬೇರೆ ಕ್ಯಾಸ್ಟ್ ಹೋಗ್ಬೋದು, ಅವ್ರು ಏನ್ ಹೇಳ್ತಾರೆ, ತುಂಬಾ ಒಳ್ಳೆಯವರು ನಿಮ್ ಜನ, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಆ ಸ್ಟ್ರೇಂಜರ್ ಆ ಯೂಸುಫ್ಗೆ ಹೇಳ್ತಾನೆ.
ಮತ್ತೆ ಅವ್ನು ಹೇಳ್ತಾನೆ ದ ಟೆಂಟ್ ಈಸ್ ಮೈನ್, ಈ ಗುಡಿಸಲು ನಂದು. ಸೆಡ್ ಯೂಸುಫ್ ಬಟ್ ನೋ ಮೋರ್, ದಟ್ ಈಸ್ ಗಾಡ್ ಕಮ್ ಇನ್ ಎ ಅಂಡ್ ದ ಪೀಸ್. ಇದು ಗುಡಿಸಲು ಮಾತ್ರ ನಂದು, ಬಟ್ ಆದ್ರೂ ಅದು ಗುಡಿಸಲು ಯಾರಿಗೆ ಸೇರಿರೋದು? ದೇವರಿಗೆ ಸೇರಿರೋದು. ನೀವು ಇಲ್ಲಿ ಬಂದ್ಬಿಟ್ಟು ಆರಾಮಾಗಿ ಶಾಂತಿಯಾಗಿ, ಪೀಸ್ ಅಂದ್ರೆ ಶಾಂತಿಯಾಗಿ ಇರ್ಬೋದು ಈ ಗುಡಿಸಿನಲ್ಲಿ ಅಂತ ಆ ಸ್ಟ್ರೇಂಜರ್ಗೆ ಹೇಳ್ತಾನೆ. ಫ್ರೀ ಶರ್ಟ್ ಅಂಡ್ ಪಾರ್ಟೇಕ್ ಆಫ್ ಆಲ್ ಮೈ ಸ್ಟೋರ್ಸ್. ಎಕ್ಸಾಂಪಲ್ ನನ್ನ ವಸ್ತುಗಳು ಇದಾವೆ ಅಲ್ವಾ, ನನ್ನ ವಸ್ತುಗಳು ಎಲ್ಲ ಏನ್ ಮಾಡ್ಬೇಕು, ನೀನು ಶೇರ್ ಮಾಡ್ಕೋಬೇಕು, ನೀನು ಯೂಸ್ ಮಾಡ್ಕೋಬೇಕು. ಪಾರ್ಟೇಕ್ ಅಂದ್ರೆ ಶೇರ್, ಶೇರ್ ಅಂದ್ರೆ ಹಂಚ್ಕೋಬಹುದು. ನನ್ನ ಜೊತೆ ನಿಂತ್ಬಿಟ್ಟು ನನ್ನ ಪ್ಲೇಟ್ಸ್ ಇದೆ, ಎಲ್ಲ ಇದೆ, ನನ್ನ ವಸ್ತುಗಳು ಎಲ್ಲ ನೀನ್ ಏನ್ ಮಾಡ್ಕೋಬೇಕು, ಶೇರ್ ಮಾಡ್ಕೋಬಹುದು ಅಂತ ಹೇಳ್ತಾರೆ ಯೂಸುಫ್. ಆಸ್ ಐ ಆಫ್ ಇಸ್ ಹೂ ಬಿಲ್ಡ್ ಓವರ್ ದಿಸ್. ಬಿಲ್ಡತ್ ಅಂದ್ರೆ ಇದು ಯಾರು ಕಟ್ಸಿರೋದಂದ್ರೆ ದೇವರದು ಇದು ಅಂತ ಹೇಳ್ತಾನೆ. ಅವರ್ ಟೆಂಟ್ಸ್ ಇಸ್ ಗ್ಲೋರಿಯಸ್ ರೂಫ್ ಇನ್ ಎ ನೈಟ್ ಅಂಡ್ ಡೇ. ಗ್ಲೋರಿಯಸ್ ಅಂದ್ರೆ ಅವರು ಟೆಂಟ್ಸ್ ಅಂದ್ರೆ ಎಕ್ಸಾಂಪಲ್ ಗುಡಿಸಲು ತುಂಬಾ ಫೇಮಸ್ ಆಗಿರುತ್ತೆ, ನೋಡಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಒಂದು ಇದರಲ್ಲಿ ಫಾರೆಸ್ಟ್ ಅಲ್ಲಿ. ಬಟ್ ರೂಫೆಲ್ಸ್ ಆಫ್ ಎ ಡೇ ಅಂಡ್ ನೈಟ್, ಇಲ್ಲಿ ಬೇಕಾದ್ರೆ ಇಲ್ಲಿ ಹಗಲು ಮತ್ತು ರಾತ್ರಿ ಇಲ್ಲಿ ಇರ್ಬೋದು ಅಂತ ಹೇಳ್ತಾನೆ. ಯಾರಿಗೆ? ಸ್ಟ್ರೇಂಜರ್ಗೆ. ಯಾರು ಹೇಳೋದು? ಯೂಸುಫ್. ಅಂಡ್ ಹೂಸ್ ಡೋರ್ ನಾಟ್ ಎವ್ರಿ 8 ಇಯರ್ 9. 9 ಅಂದ್ರೆ ಇಲ್ಲ. ಎಕ್ಸಾಂಪಲ್ ಹೂಸ್ ಡೋರ್, ಈ ಡೋರ್ ಯಾವಾಗ ಬೇಕಾದ್ರೆ ನೀವು ಬಂದ್ರು ಏನಾಗಿರುತ್ತೆ, ಓಪನ್ ಆಗಿರುತ್ತೆ. ನಿಮ್ಗಾಗಿ, ಸ್ಟ್ರೇಂಜರ್ಸ್ ಗಾಗಿ, ಪೂರ್ ಪೀಪಲ್ ಗಾಗಿ ಓಪನ್ ಇರುತ್ತೆ, ಯಾವತ್ತೂ ಅದು ಕ್ಲೋಸ್ ಇರಲ್ಲ ಅಂತ ಹೇಳ್ತಾನೆ. ಬಟ್ ಸೊ ಯೂಸುಫ್ ಎಂಟರ್ಟೈನ್ ಹಿಸ್ ಗೆಸ್ಟ್ ದಟ್ ನೈಟ್. ಈಗ ಗೆಸ್ಟ್ ಯಾರು ಇಲ್ಲಿ ಅಂದ್ರೆ ಸ್ಟ್ರೇಂಜರ್ ಆಗಿರ್ತಾನೆ, ಅರ್ಥ ಆಗ್ತದೆ. ಅವ್ರ ಮನೆಗೆ ನೈಟ್ ಬಂದಿದ್ದಾನಲ್ವಾ, ಅವನು ಏನಾಗಿರ್ತಾನೆ, ಅಪರತ್ತಿಗೆ ಏನ್ ಕೊಡ್ತೇನೆ, ವಾಕಿಂಗ್ ಇನ್ ಎವ್ರಿ ಡೇ. ಎರಡು ಡೇ ಅಂದ್ರೆ ಬಿಫೋರ್ ಡೇ ಸೆಟ್ ಹಿಯರ್ ಇಸ್ ಗೋಲ್ಡ್ ಮೈ ಸ್ವಿಫ್ಟ್ ಹಾರ್ಸ್ ಈಸ್ ಸ್ಯಾಡಲ್ಸ್ ಫಾರ್ ದಿ ಫ್ಲೈಟ್. ಈಗ ನೀನ್ ಏನ್ ಮಾಡ್ಬೇಕು ಅಂದ್ರೆ ಯೂಸುಫ್ ಏನ್ ಕೊಡ್ತಾನೆ, ಎಕ್ಸಾಂಪಲ್ ಅವ್ನಿಗೆ ಸಾಯಿಸಕ್ಕೆ ಬೇರೆಯವರೆಲ್ಲ ಬರ್ತಾ ಇದಾರಲ್ವಾ, ಅವನು ತಪ್ಸ್ಕೊಂಡ್ಬಿಟ್ಟು ಎಲ್ಲಿಗೆ ಬಂದ್ಬಿಟ್ಟಿರ್ತಾನೆ, ಆ ಗುಡಿಸಲಿಗೆ ಬಂದ್ಬಿಟ್ಟಿರ್ತಾನೆ. ಆ ಸಮಯದಲ್ಲಿ ಯೂಸುಫ್ ಏನ್ ಹೇಳ್ತಾನೆ ಅವನಿಗೆ ಅಂದ್ರೆ, ತಗೋ ಈ ಗೋಲ್ಡ್ ನನ್ನ ಹತ್ರ ಇದೆ, ಈ ಗೋಲ್ಡ್ ತಗೊಂಡು ನೀನು ಮತ್ತೆ ಸ್ವಿಫ್ಟೆಸ್ಟ್ ಅಂದ್ರೆ ಬೇಗ ಹೊಳೋದು ಕುದುರೆ, ನನ್ನ ಹತ್ರ ಒಂದು ಕುದುರೆ ಇದೆ. ಸ್ಯಾಡಲ್ಸ್ ಅಂದ್ರೆ ಅದು ಆಲ್ರೆಡಿ ನಾನು ಆ ಕುದುರೆ ಮೇಲೆ ಕೂತ್ಕೊಂತಾರಲ್ವ ಸೀಟು, ಅದು ಎಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ, ನೀನ್ ಬೇಗ ಇಲ್ಲಿಂದ ಹೊರಟು ಹೋಗು, ಮತ್ತೆ ನೀನು ಬಂದ್ಬಿಟ್ಟು ನಿನ್ಗೆ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾನೆ. ಡಿಪಾರ್ಟ್ ಬಿಫೋರ್, ಬರೋದ್ ಮುಂಚೆನೆ. ದ ಪ್ರೈಯಿಂಗ್ ಡೇ ಗ್ರೋ ಗ್ಲೋಡ್. ಎಕ್ಸಾಂಪಲ್ ಇಲ್ಲಿ ಏನು ಗೋಲ್ಡ್ ಪ್ರೈಯಿಂಗ್ ಡೇ ಅಂದ್ರೆ ಸೂರ್ಯ ಹುಟ್ಟೋಕೆ ಮುಂಚೆ ಇಲ್ಲಿಂದ ಹೊರಟು ಹೋಗು, ಯಾರ ಕಣ್ಣಿಗೆ ಕಾಣಿಸ್ತೀರ ಅಂತ ಹೇಳ್ತಾನೆ. ಬಟ್ ಆಸ್ ಎ ನೋಬಲ್ಸ್ ಆಸ್ ಒನ್ ಲ್ಯಾಂಪ್ ಲೈಟ್ಸ್ ಅನದರ್ ನಾನ್ ಗ್ರೋ ಲೆಸ್. ಒಂದು ಬೆಳಕಿಂದ ಇನ್ನೊಂದು ಬೆಳಕು ಅಂಟ್ಕೊಂಡಿರೋವರೆಗೂ ನೀನು ಇರಬೇಡ ಇಲ್ಲಿಂದ, ಇಲ್ಲಿಂದ ಬೇಗ ನೀನು ಹೊರಟು ಹೋಗು, ಇಲ್ಲ ಅಂದ್ರೆ ಅವ್ರು ಬಂದ್ಬಿಟ್ಟು ನಿನ್ಗೆ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾನೆ. ಮತ್ತೆ ಸೊ ನೋಬಲ್ ಎನ್ಕೆಂಡಲ್ ಅಂಡ್ ನೋಬಲ್, ದಯೆಯಿಂದ ದಯೆ ವರ್ತಿಸು ಅಂತ ಹೇಳ್ತಾನೆ. ದಟ್ ಇನ್ ವಾಟ್ ಲೈಟ್ ದ ಸ್ಟ್ರೇಂಜರ್ ಫೇಸ್ ಮೇಡ್ ಗ್ರ್ಯಾಂಡ್ ವಿತ್ ಶೈನಿಂಗ್ ಫಾರ್ ಆಲ್ ಸೆಲ್ಫ್ ಕಾನ್ಫಿಡೆನ್ಸ್ ಮೀನಿಂಗ್ ಲೋ. ಹಾಗೆ ಎಕ್ಸಾಂಪಲ್ ಹಿಂಗೆ ಹೇಳಿರ್ತಾನಲ್ವಾ, ನೀವು ಎಷ್ಟು ಒಳ್ಳೆಯದಾಗಿದ್ದಾನೆ ಅಂತ, ಬಟ್ ಅವನೇ ಸಾಯಿಸಿರ್ತಾನೆ. ಯಾರಿಗೆ? ನಿಮ್ಗೆ ಒಬ್ಬರೇ ಒಬ್ಬ ಮಗ ಆಗಿರ್ತಾನೆ, ಅವ್ನು ಸಾಯಿಸ್ಬಿಟ್ಟಿರ್ತಾನೆ, ಅವ್ನಿಗೆ ಗೊತ್ತಿಲ್ಲ ಇನ್ನೂ ಸಾಯಿಸಿದ್ದಾನೆ ಅಂತ. ಅದರಿಂದ ಅವ್ನು ಏನ್ ಮಾಡ್ತಾನೆ, ಈ ಗೋಲ್ಡ್ ಎಲ್ಲ ಕೊಟ್ಟಿರಲ್ಲ, ಅದರಿಂದ ಅವನಿಗೆ ತುಂಬಾ ಏನಾಗಿರುತ್ತೆ, ಬೇಜಾರಾಗುತ್ತೆ. ನೋಡಿ ನೀನು ಎಷ್ಟು ಒಳ್ಳೆಯವನಾಗಿದ್ದಾನೆ, ಆದ್ರೂ ನಾನು ನನ್ನ ಮಗಾಗಿ ಸಾಯಿಸಿದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಅವನು ಏನ್ ಮಾಡ್ತಾನೆ, ಅವನ ಕಾಲ್ ಕಡೆ ಬಿದ್ದೋಗ್ತಾನೆ. ಯಾರು? ಆ ಸ್ಟ್ರೇಂಜರ್ ಬಿಟ್ಟು ಕೇಳ್ತಾನೆ. ಈಸ್ ಬೌಡ್ ಹೆಡ್ ಈಸ್ ಫಾರ್ ಹೆಡ್ ಅಂಡ್ ಯೂಸುಫ್ ಹ್ಯಾಂಡ್, ಈ ತರ ಹ್ಯಾಂಡ್ಸ್ ಇಟ್ಕೊಂಡು ಕೈ ಮೇಲೆ ಹಿಂಗೆ ತಲೆ ಇಟ್ಕೊಂಡು ಜೋರಾಗಿ ಏನ್ ಮಾಡ್ತಾನೆ, ಸೋಬಿಂಗ್ ಅಂದ್ರೆ ಅಳಿಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಳಿಸ್ಬಿಟ್ಟು ಹೇಳ್ತಾನೆ ಓ ಶೇಕ್ ಅಂತಾನೆ. ಯಾರಿಗೆ ಹೇಳೋದ್ರೆ ಓ ಶೇಕ್ ಅಂದ್ರೆ ಯೂಸುಫ್ಗೆ. ಅವರು ಶೇಕ್ ಆಗಿರ್ತಾರೆ, ಅರ್ಥ ಆಗ್ತದೆಯಾ? ಓ ಶೇಕ್ ಐ ಕ್ಯಾನಾಟ್ ಲೀವ್ ದಿಸ್ ಡೋ, ಐ ವಿಲ್ ರಿಪ್ಲೇ ದಿ. ಎಕ್ಸಾಂಪಲ್ ನೀನು ಇಷ್ಟು ನನಗೆ ಕೊಟ್ಟಿದೆಯಲ್ಲ, ಏನೇನು ಕೊಟ್ಟಿದೆಯಾ? ಅವನು ಹಾರ್ಸ್ ಕೊಟ್ಟಿದ್ದಾನೆ, ಮತ್ತೆ ಗೋಲ್ಡ್ ಕೊಟ್ಟಿದ್ದಾನೆ, ಇಲ್ಲಿಂದ ದೂರ ಹೊರಟೋಗು ಸಾಯಿಸ್ಬಿಡ್ತಾರಂತ. ಮತ್ತೆ ನಾನು ನಿಮ್ಗೆ ಏನ್ ಮಾಡ್ತೀನಿ, ರಿಪ್ಲೈ ನಾನು ಮತ್ತೆ ನಿಮ್ಗೆ ರಿಟರ್ನ್ ಕೊಟ್ಬಿಡ್ತೀನಿ ಅದು ಎಲ್ಲ ಅಂತ ಕೇಳ್ತಾನೆ. ಆಲ್ ದಿಸ್ ದೋ ಹ್ಯಾಸ್ ಆನ್ ಅಂಡ್ ಟು ದ ಇಬ್ರಾಹಿಂ ಹೂ ಸ್ಲೀವ್ ದ ಸನ್. ಸ್ಲೀವ್ ಅಂದ್ರೆ ಕಿಲ್ಲು. ಯಾರು ಅಲ್ಲ, ನಾನು ನೋಡ ನಿನ್ ಮಗಾಗಿ ನಾನೇ ಸಾಯಿಸಿದ್ದು ಇಬ್ರಾಹಿಂಗೆ ಅಂತ ಹೇಳ್ತಾನೆ. ಇಬ್ರಾಹಿಂ ಯಾರ ಮಗ ಆಗಿರ್ತಾನಂದ್ರೆ ಯೂಸುಫ್ ಮಗ ಆಗಿರ್ತಾನೆ, ಅರ್ಥ ಆಗ್ತದ್ಯಾ? ಇಬ್ರಾಹಿಂಗೆ ನಾನೇ ಸಾಯಿಸಿದ್ದು ಅಂತ ಹೇಳ್ಬಿಡ್ತಾನೆ. ಏನು ಆವಾಗ ಇಲ್ಲಿ ಏನ್ ಹೇಳ್ತಾನಂದ್ರೆ ಟೇಕ್ ಥ್ರೈಸ್ ದ ಗೋಲ್ಡ್. ಥ್ರೈಸ್ ಅಂದ್ರೆ 3 ಟೈಮ್ಸ್ ನಿನ್ ಗೋಲ್ಡ್ ತಗೋ ಅಂತ. ಎಕ್ಸಾಂಪಲ್ ಅವಾಗ ಅವನ ಕೈಯಲ್ಲಿ ತುಂಬಾ
ತುಂಬಾ ಗೋಲ್ಡ್ ಇರುತ್ತೆ, ಇಷ್ಟು ಗೋಲ್ಡ್ ಒನ್ ಟೈಮ್ ತಗೊಂತಾನೆ, ಇನ್ನೊಂದು ಟೈಮ್ 3 ಟೈಮ್ಸ್ ತಗೋ ಅಂತಾರೆ ಗೋಲ್ಡ್. ಅವಾಗ ಥ್ರೈಸ್ ಅಂದ್ರೆ 3 ಟೈಮ್ಸ್, ಅರ್ಥ ಆಗಿದೆ, 3 ಟೈಮ್ಸ್ ಗೋಲ್ಡ್ ತಗೋ ಅಂತಾರೆ. ಸೆಡ್ ಯೂಸುಫ್ ಫಾರ್ ವಿತ್ ದ ಇಂಟು ದ ಡೆಸರ್ಟ್ ನೆವರ್ ಟು ರಿಟರ್ನ್, ಇಲ್ಲಿಂದ ನೀನು ಈ ಮರಳುಗೆ ಮತ್ತೆ ನೀನು ಆ ಭೂಮಿಯಿಂದ ನಡ್ಕೊಂಡು ದೂರ ಹೊರಟೋಗು, ಮತ್ತೆ ನೀನು ರಿಟರ್ನ್ ಬರಬಾರ್ದು ಇಲ್ಲಿಗೆ, ಇಷ್ಟು ಗೋಲ್ಡ್ ಇದೆ ಅಲ್ವಾ ಎತ್ಕೊಂಡು ನೀನು ಹೊರಟೋಗು ಅಂತಾರೆ. ನೋಡಿ ಬೇರೆಯವರು ಈ ತರ ನಿನ್ ಮಗನಿಗೆ ನಾನೇ ಸಾಯಿಸಂದ್ರೆ ಬಿಡ್ತಾ ಇದ್ರೆ ಏನ್ ಮಾಡ್ತಾರೆ, ಅವ್ನಿಗೆ ಸಾಯಿಸಿ ಬಿಡ್ತಾ ಇದ್ರು, ಆದ್ರೂ ನಾ ಯೂಸುಫ್ ಸಾಯಿಸಲ್ಲ. ಅದಕ್ಕೆ ಅವ್ನು ಏನ್ ಕೊಡ್ತಾನೆ, ಆ ಗೋಲ್ಡ್ 3 ಟೈಮ್ಸ್ ಗೋಲ್ಡ್ ತಗೋ ನೀನು ನಮ್ಗೆ ಗುಡ್ಸ್ಲಿಂದ ಅಂತ ತಗೊಂಡು ದೂರ, ಮತ್ತೆ ಇಲ್ಲಿ ನಿನ್ನ ರಿಟರ್ನ್ ಕಣ್ಗೆ ಕಾಣಿಸ್ಬಾರ್ದು, ಅಷ್ಟು ದೂರ ನೀನು ಹೊರಟೋಗ್ಬೇಕು ಅಂತಾರೆ. ಮೈ ಒನ್ ಬ್ಲಾಕ್ ಥಾಟ್ಸ್ ಶಲ್ ಐ ವೇಸ್ ಫ್ರಮ್ ಯು. ಬ್ಲಾಕ್ ಥಾಟ್ಸ್ ಅಂದ್ರೆ ಕೆಟ್ಟ ಆಲೋಚನೆ. ಎಕ್ಸಾಂಪಲ್ ಅವ್ನು ಮುಂದೆ ಇದು ಬರ್ತಾ ಇದ್ರೆ ಹೋಗ್ತಾ ಇದ್ರೆ ನನ್ಗೆ ನೆನ್ಪು ಬರುತ್ತೆ ಅಲ್ವಾ, ಈ ತರ ಸಾಯಿಸ್ತಿದ್ದಾರೆ ಅಂತ. ಅದಕ್ಕೆ ಅವ್ನು ಏನ್ ಹೇಳ್ತಾನೆ, ನನಗೆ ಕೆಟ್ಟ ಆಲೋಚನೆ ಬರುತ್ತೆ, ಅಲ್ಲಿಂದ ನೀನು ದೂರ ಹೊರಟೋಗು ಅಂತ ಹೇಳ್ತಾರೆ. ಫಸ್ಟ್ ಬಾರ್ನ್ ಅಂದ್ರೆ ಅವ್ರಿಗೆ ಒಬ್ಬರ ಮಗ ಆಗಿರ್ತಾರೆ. ಯಾರಿಗೆ? ಯೂಸುಫ್ಗೆ. ಅವ್ರ ಹೆಸರು ಏನು? ಇಬ್ರಾಹಿಂ. ಅರ್ಥ ಆಗ್ತದೆ, ಒಬ್ರು ಮಗ ಆಗಿರ್ತಾರೆ. ಫಸ್ಟ್ ಬಾರ್ನ್ ಹೂಮ್ ವಾಸ್ ಡೇ ಅಂಡ್ ನೈಟ್ ಐ ಎರಾ. ಡೇ ಅಂಡ್ ನೈಟ್ ಅಂದ್ರೆ ಎಕ್ಸಾಂಪಲ್ ಅವ್ನು ಬರ್ತಾ ಆಗಿದ್ದ, ನನಗೆ ಒಬ್ಬನೇ ಮಗ ಆಗಿದ್ದ, ಆದ್ರೆ ಕೂಡ ಅವನು ನಾನು ಡೇ ಅಂಡ್ ನೈಟ್ ಅವರಿಂದ ನಾನು ತುಂಬಾ ಇದು ದುಃಖದಲ್ಲಿ ಇದ್ದೀನಿ ಅಂತ ಹೇಳ್ತಾನೆ. ಬ್ಯಾಲೆನ್ಸ್ ಅಂಡ್ ಜಸ್ಟ್ ಆರ್ ಆಲ್ ಆಫ್ ಗಾಡ್ ಡಿಕ್ರೀಸ್. ಡಿಕ್ರೀಸ್ ಅಂದ್ರೆ ಎಕ್ಸಾಂಪಲ್ ಈಗ ನ್ಯಾಯ ಅನ್ಯಾಯ ಎಲ್ಲ ಯಾರು ತೀರ್ಪಣೆ ಮಾಡೋದಂದ್ರೆ ಗಾಡೇ ಅಂತ ಹೇಳ್ತಾನೆ ಇಲ್ಲಿ. ದೋ ಆರ್ ಆರ್ಟ್ ಅವೆಂಜ್ ಮೈ ಫಸ್ಟ್ ಬಾರ್ನ್ ಸ್ಲಿಪ್ ಇನ್ ಎ ಪೀಸ್. ಸೊ ನಾನು ನಿನ್ ಮೇಲೆ ಕೋಪ ತೀರಿಸ್ಕೊಡ್ಬೇಕಂದ್ರೆ ನೀನ್ ಇಲ್ಲಿಂದ ಮತ್ತೆ ರಿಟರ್ನ್ ಬರಬಾರ್ದು, ಈ ಗೋಲ್ಡ್ ತಗೊಂಡು ದೂರ ಹೊರಟೋಗು. ನಂದು ಫಸ್ಟ್ ಬಾರ್ನ್ ಅಂದ್ರೆ ನಂದು ಫಸ್ಟ್ ಹುಟ್ಟಿದ ಮಗು ಒಬ್ಬನೇ ಆಗಿದ್ದಾನೆ, ಈಗ ಅವನು ಸ್ಲಿಪ್ ನಿದ್ದೆಯಲ್ಲಿ ಹೊರಟೋಗಿದ್ದಾನೆ, ಈಗ ಎಂದಿಗೂ ಅವನು ಮರಳಿ ಬರಲ್ಲ ಅಂತ ಹೇಳ್ತಾನೆ. ಈಗ ಶಾಂತಿವಾಗಿ ಅವನು ಸತ್ತೋಗಿದ್ದಾನೆ, ಮತ್ತೆ ಬರ್ತಾನೆ, ಸತ್ತೋಗಿ ಬರಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ದೂರ ಕಳಿಸ್ಬಿಡ್ತಾನೆ. ಡು ಯು ಅಂಡರ್ಸ್ಟುಡ್ ಸ್ಟೂಡೆಂಟ್? Yes, sir. Okay, thank you student.